ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಸೂರ್ಯ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ ರಾಘವೇಂದ್ರ ಸ್ವಾಮಿ ಅವರಿಗೆ ಯಾರೋ ಒಬ್ಬರು ಮಾಂಸನ ತೊಗೊಂಬಂದು ಇಟ್ಟಾಗ ಅದು ಬಂದು ಮಾಂಸ ಮಾವಿನಕಾಯಾಗಿ ಪರಿವರ್ತನೆ ಆಗುತ್ತೆ ಅಂತ ಅಂದಾಗ ಇದನ್ನೆಲ್ಲ ನನಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದಾಗ ಸಕ್ಕರೆ ಮೇಲೆ ಏನಾದರೂ ಆ ಥರ ಪರಿವರ್ತನೆ ಆಗೋಗ್ಬಿಟ್ಟಿದೆಯೇನೋ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಹೌದು ರೀ, ನಾನು ಹಂಗೆ ಅಂದ್ಕೊತಾ ಇದ್ದೀನಿ. ಸಡನ್ನಾಗಿ ಇದ್ದಕ್ಕಿದ್ದಂಗೆ ಅತ್ತೆ ಈ ಥರ ಚೇಂಜ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತೇಳಿ ಅಂತಾರೆ. ಆದ್ರೂ ಸಹ ಕನಕ ಫಂಕ್ಷನ್ಗೆ ಬರ್ತೀನಿ ಅಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಅದ್ರ ಜೊತೆಗೆ ನೀವು ಬನ್ನಿ ಅಂದಾಗ ಇಲ್ಲ ಕಣೆ ನಾನು ಯಾಕೆ, ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಂತೇಳಿ ಸೂರ್ಯ ಅಂತಾನೆ. ಇಲ್ಲ ರೀ, ನೀವು ಬರಬೇಕು ದಯವಿಟ್ಟು, ಅಮ್ಮ ಕನಕ ಎಲ್ಲ ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಬಂದಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ, ಅವ್ರು ಬೇಜಾರು ಮಾಡ್ಕೊತಾರೆ, ದಯವಿಟ್ಟು ಬನ್ನಿ ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ಸರಿ ಆಯಿತು, ಅವ್ರ ಮುಖ ಬಂದು ನೋಡ್ಬೇಕಾದ್ರೆ ನನಗೆ ಬೇಜಾರಾಗುತ್ತೆ ಅಂತೇಳಿ ಅಂತಾರೆ. ಅವ್ರ ಮನೇಲಿ ಅವರು ಇಲ್ಲ ಅಂದರೆ ದೆಂಗಿರಿ ಈ ಥರ ಎಲ್ಲ ನೀವು ಮಾತಾಡಬಾರ್ದು, ದಯವಿಟ್ಟು ಬನ್ನಿ, ನನಗೋಸ್ಕರ ಬನ್ನಿ ಅಂದಾಗ ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಈ ಕಡೆ ಸೂರ್ಯನೂ ಸಹ ಒಪ್ಕೊತಾನೆ. ಅಯ್ಯೋ ನನಗಂತೂ ತುಂಬಾ ಖುಷಿ ಆಗ್ತಿದೆ, ಸರಿ ಹೊರಡೋಣ ಅಂತ ಹೇಳಿ ಬೇಗ ಮತ್ತು ನೈಟ್ ಮಲ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾರೆ. ಮಾರ್ನಿಂಗು ಅವರ ಒಂದು ಮೀನವ್ರ ಫ್ರೆಂಡ್ ಎಲ್ಲ ಆಚೆ ನಿಂತಿರ್ತಾರೆ. ಅದೇ ಟೈಮ್ಗೆ ಸೂರ್ಯನೂ ಬರ್ತಾನೆ. ಏನಪ್ಪ ಸೂರ್ಯ ಬನ್ನಿ, ಚೆನ್ನಾಗಿದ್ದೀರೇನೋ ಅಂದಾಗ ಹ್ಞೂ ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತೇಳಿ ಅಂತಾರೆ. ನಾವು ತುಂಬ ಚೆನ್ನಾಗಿದ್ದೀರಿ ಅಂತೇಳಿ ಅಂತಾರೆ. ನಡೀರಿ ಸರಿ ಊಟ ಮಾಡೋಣ ಅಂತೇಳಿ ಅಂದಾಗ ಅದಕ್ಕೋಸ್ಕರನೇ ಅಲ್ವಾ ಬಂದಿರೋದು, ತಿನ್ನಬೇಕು ಅಂತೇಳಿ ಅಂತಾರೆ. ಈ ಕಡೆ ಮೀನಾ ಸೂರ್ಯಗೆ ಏನು ಮಾತಾಡಬಾರ್ದು, ಜಗಳ ಎಲ್ಲ ಮಾಡಬಾರ್ದು, ಎರಡೇ ಮಾತು ಮಾತಾಡಬೇಕು ಅಂತೇಳಿ ಕಂಡೀಷನ್ ಹಾಕಿರ್ತಾಳೆ. ಸರಿ ಆಯಿತು ಅಂತೇಳಿ ಒಳಗಡೆ ಬಂದ ತಕ್ಷಣವೇ ಈ ಕಡೆ ಮನೇಲಿರೋರೆಲ್ಲ ತುಂಬಾ ಖುಷಿಯಾಗಿ ಹೋಗ್ತಾರೆ. ಈ ಕಡೆ ಕನಕ ಓಡಾಡಿ ಬಂದು ಬನ್ನಿ ಬಾವ, ತುಂಬ ಖುಷಿ ಆಯಿತು ನನಗೆ ನೀವು ಬಂದಿದ್ದು ಅಂತಾಳೆ. ನಾನು ಅಷ್ಟೇ ನಿಮ್ಮನ್ನು ಖುಷಿ ಪಡಿಸೋಕ್ಕೋಸ್ಕರನೇ ಬಂದೆ ಅಂಥೇಳಿ ಈ ಕಡೆ ಸೂರ್ಯನು ಸಹ ಅಂತಾನೆ. ಅದೇ ಟೈಮ್ಗೆ ಈ ಕಡೆ ಅರುಣ್ ಬಂದು ಹಾಯ್ ಎಲ್ಲೋ ಗ್ಲಾಡ್ ಟು ಮೀಟ್ ಯು ಅಂತ ಹೇಳಿ ಮಾತಾಡ್ತಾನೆ. ಈ ಕಡೆ ಮನೆಯವರೆಲ್ಲ ತುಂಬ ಶಾಕಾಗಿ ನೋಡ್ತಾ ಇರ್ತಾರೆ, ಇವರಿಬ್ಬರು ಮಾತಾಡ್ತಾರೆ ಅಥವಾ ಜಗಳ ಮಾಡ್ತಾರೆ ಅಂತೇಳಿ. ಈ ಕಡೆ ಸೂರ್ಯನು ಸಹ ಹೌದೌದು ಸೇಮ್ ಟು ಯು ಅಂತ ಹೇಳಿ ಸೂರ್ಯನು ಸಹ ಅಂತಾನೆ. ಅಲ್ಲಿಗೆ ಮನೆಯವರೆಲ್ಲ ತುಂಬ ಖುಷಿ ಆಗ್ತಾರೆ, ಇವರಿಬ್ಬರು ಮಾತಾಡ್ತಾ ಇದ್ದಾರೆ ಅಂಥೇಳಿ. ಈ ಕಡೆ ಶಾಂತಿ ಮತ್ತು ಕಸ್ತೂರಿನ ಸಹ ಆಟೋಲ್ಲಿ ಬರ್ತಾ ಇರ್ತಾರೆ ಕನಕ ಮನೆಗೆ, ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲ ಅವರು ಏನೋ ಎದ್ದಿರೋ ಮಾತು ಬಿದ್ದಿರಲಿ ಅಂತೇಳಿ ನಿನ್ನ ಕರಿತಾ ಇದ್ದಾರೆ ಶಾಂತಿ, ನೀನು ನೋಡ್ರೆ ಹೋಗ್ತಾ ಇದೆಯಾ ಅಂತೇಳಿ ಅಂದಾಗ ನಿನಗೇನಾದ್ರು ತೊಂದರೆ ಆಗ್ತಾ ಇದೆಯಾ ಅಂತೇಳಿ ಅಂತಾರೆ. ಆ ಥರ ಎಲ್ಲ ಏನಿಲ್ಲ ಅಂತೇಳಿ ಈ ಕಡೆ ಕಸ್ತೂರಿ ಅಂತೇಳಿ. ಆದರೂ ಅಲ್ಲಿ ನನಗೆ ಫೋಟೋ ವೀಡಿಯೋಸ್ ಎಲ್ಲ ಬೇಕಲ್ವ, ಅದಕ್ಕೋಸ್ಕರ ಹೋಗ್ತಾ ಇರೋದು, ನನಗೆ ಡಾಕ್ಟ್ರೇಟ್ ಬರಬೇಕಲ್ಲ ಅಂತೇಳಿ ಅಂತಾರೆ. ಸರಿ ನಿನಗೆ ಡಾಕ್ಟ್ರೇಟ್ ಕೊಡೋರು ಯಾರು ಅಂದಾಗ ಅವರು ಹೆಸರಿಟ್ಕೊಂಡು ನೀನು ಏನು ಮಾಡ್ತೇಳು, ನಿನಗೆ ಅದರಲ್ಲಿ ಏನು ಕೆಲಸ, ಬಾಯಿ ಮುಚ್ಕೊಂಡು ಸೈಲೆಂಟಾಗಿ ಬಾ, ಫೋನ್ಗೆ ಕರೆಕ್ಟಾಗಿ ಚಾರ್ಜಿಂಗ್ ಹಾಕಿದ್ಯಾ, ಫೋನೆಲ್ಲ ಎತ್ಕೊಂಡಿದ್ಯಾ, ಪರ್ಸೆಂಟೇಜ್ ಎಷ್ಟಿದೆ ಅಂದಾಗ ಹ್ಞೂ ಶಾಂತಿ ಫುಲ್ಲಾಗಿ ಚಾರ್ಜಿಂಗ್ ಎಲ್ಲ ಹಾಕ್ಕೊಂಬಂದಿದ್ದೀನಿ ಅಂತೇಳಿ ಶಾಂತಿ ಅಂತಾಳೆ. ಸರಿ ಆಯಿತು ನಾನು ಹೇಳೋದನ್ನೆಲ್ಲ ಕಂಪ್ಲೀಟಾಗಿ ವಿಡಿಯೋಸು ಫೋಟೋಸ್ ಎಲ್ಲ ಹಿಡಿಬೇಕು, ಹಿಡಿದಿಲ್ಲ ಅಂದ್ರೆ ಅಷ್ಟೇ ನಿನ್ನ ಅಂತೇಳಿ ಕಸ್ತೂರಿಗೆ ಅಂತಾರೆ. ಸರಿ ಆಯಿತು, ನೀನು ಏನೇನು ಹೇಳ್ತೀವಿ ಎಲ್ಲ ಪ್ರತಿಯೊಂದು ನಾನು ಶೂಟ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡ ನಡಿ ಅಂತ ಹೇಳಿ ಅಲ್ಲಿಂದ ಒಳಗಡೆ ಬರ್ತಾರೆ. ಇವರೆಲ್ಲ ಮಾತಾಡ್ತಾನೆ ಅದೇ ಟೈಮ್ಗೆ ಈ ಕಡೆ ಶಾಂತಿ ಮತ್ತು ಕಸ್ತೂರಿ ಎಂಟ್ರಿ ಆಗ್ತಾರೆ. ಅವ್ರು ಬಂದ ತಕ್ಷಣ ಮೀನವ್ರ ತಾಯಿ ಬೀಗ್ರೆ ಬನ್ನಿ ಅಂತೇಳಿ ಅಂತಾರೆ. ಬಂದಿದ್ದೇವಲ್ಲ ಇನ್ನೇನು ಅಂತ ಹೇಳಿ ಶಾಂತಿ ಅಂತಾಳೆ. ಅದೇ ಟೈಮ್ಗೆ ಈ ಕಡೆ ಕನಕವ್ರ ತಾಯಿ ತುಂಬ ಖುಷಿ ಆಯಿತು ನೀವು ಬಂದಿದ್ದು, ಮಹಾಲಕ್ಷ್ಮಿನೇ ಮನೆಗೆ ಬಂದಾಯಿತು ಅಂತ ಹೇಳಿದ ತಕ್ಷಣ ಹೌದು ನಿಮ್ಮ ಮಾತು ನಂಗೆ ತುಂಬಾ ಖುಷಿ ಆಯಿತು ಅಂತೇಳಿ ಅಂತಾರೆ. ಈ ಕಡೆ ಹೌದು ಮೀನಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲಿ, ಹೂವು ಕಟ್ತಾರಲ್ಲ ಅಕ್ಕಪಕ್ಕದವ್ರ ಮನೆಯವರೆಲ್ಲ ಎಲ್ಲಿ ಅಂದಾಗ ಇಲ್ಲೇ ಇದ್ದಾರೆ ಅಂತ ಹೇಳಿದಾಗ ಅವ್ರ ಜೊತೆಲೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಏನು ನಿಮ್ಮ ಹೆಸರುಗಳು ಅಂದಾಗ ಒಬ್ಬರು ವಿಶಾಲಾಕ್ಷಿ, ಕಾಮಾಕ್ಷಿ, ಮೀನಾಕ್ಷಿ ಅಂತಾರೆ. ಎಲ್ಲ ಅಕ್ಷಿಗಳು ಇಲ್ಲೇ ಇದ್ದಾರೆ ಅಂಥೇಳಿ ರೇಗಿಸ್ತಾ ಇರ್ತಾರೆ. ಈ ಕಡೆ ನಿನಗೆ ಮೀನಾ ಫ್ರೆಂಡಿಗೆ ನಿನಗೆ ದುಡ್ಡಿಲ್ಲ ಅಂತ ಹೇಳಿದ್ರಿ, ಫೀಸ್ ಕಟ್ಟಿಲ್ಲ ಅಂದರೆ ಕಟ್ಟಿದ್ರಾ ಅಂತೇಳಿ ಕೇಳ್ತಾರೆ. ಹೂವು ಅಮ್ಮ ಕಟ್ಟಿದ್ರಿ ಅಂತ ಹೇಳಿದ ತಕ್ಷಣವೇ ಈ ಕಡೆ ನಿಮಗೇನೇ ಸಹಾಯ ಬೇಕಂದ್ರೆ ನನಗೆ ಫೋನ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಈ ಸಮಾಜ ಸೇವೆಗೆ ಶಾಂತಿ ಹತ್ರ ಬನ್ನಿ, ನಿಮಗೇನೇ ತೊಂದರೆ ಇದ್ದರೂ ನಾನು ನಿಮಗೆ ಪರಿಹಾರ ಕೊಡ್ತೀನಿ, ಖಂಡಿತವಾಗ್ಲೂ ನಾನು ನಿಮಗೆ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ಅಂತೇಳಿ ಅಂತಾರೆ. ಕಮಲಾಕ್ಷಿ, ಮೀನಾಕ್ಷಿ ಮತ್ತು ಯಾರ್ಯಾರಿದ್ದೀರಾ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು ಅಂತೇಳಿ ಅಂತಾರೆ. ಈ ಕಡೆ ಆ ಥರ ಹೇಳಿದ ತಕ್ಷಣ ಮನೆಯವರೆಲ್ಲ ತುಂಬ ಶಾಕ್ ಆಗೋಗ್ತಾರೆ. ಇದೇನಿದು ಅತ್ತೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ, ಏನಾಗಿದೆ ಇವರಿಗೆ ಅಂತ ಹೇಳಿ ಈ ಕಡೆ ಎಲ್ಲರೂ ಮನೇಲಿರೋರೆಲ್ಲನೂ ಸಹ ಆಶ್ಚರ್ಯ ಆಗೋಗ್ತಾರೆ. ಈ ಕಡೆ ಮೀನವ್ರ ತಾಯಿನೂ ಸಹ ತುಂಬ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಒಂದು ನಿಮಿಷ ಬಂದೆ ಅಂತ ಹೇಳಿ ಕಸ್ತೂರಿನ ಕರ್ಕೊಂಡು ಸೈಡಲ್ಲಿ ಬರ್ತಾಳೆ. ಕಸ್ತೂರಿ ನಾನು ಏನೇನು ಮಾತಾಡ್ತೀನಿ ಏನು ಅಂತ ಎಲ್ಲ ಪ್ರತಿಯೊಂದು ವೀಡಿಯೋ ಮಾಡ್ಕೊಬೇಕು, ಅರ್ಥ ಆಯ್ತಾ, ಫೋಟೋಸ್ ಎಲ್ಲ ಖಂಡಿತವಾಗ್ಲೂ ಹಿಡ್ಕೋಬೇಕು, ನೀನು ಯಾವುದೇ ಕಾರಣಕ್ಕೂ ಯಾವುದು ಮಿಸ್ ಮಾಡಬಾರ್ದು ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಈ ಕಮಲಾಕ್ಷಿ ಮತ್ತು ವಿಶಾಲಾಕ್ಷಿ, ಮೀನಾಕ್ಷಿ ಅಂತ ಯಾರು ಇರ್ತಾರೆ ಅವ್ರಿಗೆಲ್ಲನೂ ತೊಗೊಳ್ಳಿ ಸ್ವೀಟ್ ತಿನ್ನು ಬನ್ನಿ ಅಂತೇಳಿ ಎಲ್ರಿಗೂ ಒಂದೊಂದು ಜಾಮೂನನ್ನು ತಿನ್ನಿಸ್ತಾಳೆ. ತಿನ್ನಿಸಿದಾದ್ಮೇಲೆ ತಿನ್ನಿ ಸ್ವೀಟ್ ತಿನ್ನಿ ಚೆನ್ನಾಗಿದೆಯಾ ಅಂತೇಳಿ ತಿನ್ನಿಸ್ತಾಳೆ. ಅವರು ಸರಿ ಆಯಿತು ಹೊರಡಿ ನೀವು ಇನ್ನೇನು ಅಲ್ಲಿ ನಡೀರಿ ಬರ್ತೀನಿ ಅಂತ ಹೇಳಿ ಅವ್ರನ್ನ ಕಳಿಸಿ ಈ ಕಡೆ ಚೀತು ಇವ್ರಿಗೆ ಹೋಗಿ ನಾನು ಸ್ವೀಟ್ ತಿನ್ನಿಸ್ನಲ್ಲ, ಮೊದಲು ಹೋಗಿ ನನ್ನ ಕೈನ ತೊಳ್ಕೊಬೇಕು ದರಿದ್ರಗಳು ಅಂತೇಳಿ ಬೈಕೊಂಡು ಅದೇ ಸ್ವೀಟು ತಿನ್ನಿಸಿರೋ ಕೈಗಳನ್ನೇ ತೊಗೊಂಡೋಗ್ಬಿಟ್ಟು ಕಸ್ತೂರಿ ಸೀರೆಗೆ ಒರೆಸ್ತಾಳೆ. ಏನು ಇದು ಹೊಸ ಸೀರೆ ಈ ಥರ ಒರೆಸ್ತಾ ಇದೆಯಾ ಸುಮ್ಮನಿರಿ ಅಂತ ಅಂದಾಗ ಏಜ್ ಅಂತ ಎಲ್ಲ ಏನಿಲ್ವಾ ನಿನಗೆ, ಈ ಸ್ವೀಟ್ನ ಈ ಥರ ತಿಂತಾ ಇದೆಯಾ, ಈ ಶುಗರ್ನ ತಿಂದರೆ ಅಷ್ಟೇ ನಾವು ಈ ವಯಸ್ಸಲ್ಲಿ, ಬಿಡೆ ಫಸ್ಟು ನಡಿಯೇ ಫೋಟೋಸ್ ವೀಡಿಯೋಸ್ ಎಲ್ಲ ಮೊದಲು ನಡಿ ಅಂತ ಹೇಳಿ ಅಲ್ಲಿಂದ ಕಸ್ತೂರಿನ ಬೈದು ಫೋಟೋಸ್ ವೀಡಿಯೋ ತೊಗೊಳೋದಕ್ಕೆ ಒಳಗಡೆ ಹೋಗ್ತಾರೆ. ಅದಾದಮೇಲೆ ಇವರು ಮಾತಾಡ್ತಾ
ಇರಬೇಕಾದ್ರೆ ಈ ಕಡೆ ಮೀನವ್ರ ತಾಯಿ ಬರ್ತಾರೆ. ಅಮ್ಮ ಬನ್ನಿಮ್ಮ ಶಾಸ್ತ್ರ ನಡೀತಾ ಇದೆ ಅಂತೇಳಿ ಅಂತಾರೆ. ಸರಿ ಆಯಿತು ನಾ ಬಂದೆ ಅಂತೇಳಿ ಅವರು ಸಹ ಜೊತೆಲೇ ಬಂದು ಈ ಕಡೆ ಹುಡುಗ ಹುಡುಗಿ ಪಕ್ಕದಲ್ಲಿ ಅಮ್ಮ ಸ್ವಲ್ಪ ಜರುಗು ಅಂತೇಳಿ ಹುಡುಗ ಹುಡುಗಿ ಪಕ್ಕದಲ್ಲೇ ಕೂತ್ಕೊಂಡು ಆ ಶಾಸ್ತ್ರಗಳಿಗೆಲ್ಲ ಮಾಡಿ ಏನು ಆ ಫ್ರೂಟ್ಸ್ ಕೊಡಿ ಇದು ಕೊಡಿ ಅಂತ ಹೇಳಿ ಶ್ರುತಿ ಕೈಲೆಲ್ಲ ತರಿಸ್ಕೊಂಡು ಒಂದೊಂದೇ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ಅರುಣ್ ಅವ್ರ ತಾಯಿನೂ ಸಹ ಅಮ್ಮ ನೀವೇ ಶುರು ಮಾಡಿ ಮೊದಲು ಅಂತ ಹೇಳಿದಾಗ ಸರಿ ಆಯಿತು ಆಗ್ಬೋದು ಅಂತ ಹೇಳಿ ಈ ಕಡೆ ಶಾಂತಿನೇ ಪ್ರತಿಯೊಂದು ಶಾಸ್ತ್ರನೂ ಮುಂದೆ ನಿಂತ್ಕೊಂಡು ಮೊದಲು ಶುರು ಮಾಡ್ತಾರೆ. ಈ ಕಡೆ ಎಲ್ಲ ಶುರು ಮಾಡಿದಾದ್ಮೇಲೆ ಇಲ್ಲಿ ನನ್ನ ಸೊಸೆಯಲ್ಲಿ ಮೀನಾ ಅಮ್ಮ ಮೀನಾ ಶುರು ಮಾಡು ಅಂತೇಳಿ ಮೀನಾನು ಕರೀತಾರೆ. ಮೀನಾನು ಸಹ ಅರಿಶಿನ ಕುಂಕುಮ ಇಟ್ಟು ಅವರಿಗೆ ಶಾಸ್ತ್ರ ಏನಿದೆ ಅದನ್ನ ಮುಗಿಸ್ತಾರೆ. ಎಲ್ಲರೂ ಬನ್ನಿ ನೀವು ಮಾಡಿ ಅಂತ ಎಲ್ಲರ ಕೈಲೂ ಮಾಡಿಸಿ ಕೊನೆಗೆ ತಾಳಿ ಶಾಸ್ತ್ರ ಏನಿದೆ ಆ ತಾಳಿ ಶಾಸ್ತ್ರನ ಮುಂದೆ ನಿಂತು ಎಲ್ಲರ ಕೈಲೂ ಮಾಡಿಸ್ತಾರೆ. ಎಲ್ಲರಿಗೂ ಸಹ ಶಾಂತಿ ನಡವಳಿಕೆ ಏನಿದೆ ಅದು ತುಂಬ ಆಶ್ಚರ್ಯವಾಗಿ ಅನಿಸ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಮೀನಾ ಮನೆಗೆ ಅಥವಾ ಅವ್ರ ತಂಗಿ ಮನೆಗೆ ಬರದೇ ಇರೋರು ಮುಂದೆ ನಿಂತು ಇದನ್ನೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅದಾದಮೇಲೆ ತುಂಬ ಚೆನ್ನಾಗಿದೆ ಹಾರ ಈ ಕಡೆ ಹಾಕೋ ಹಾರ ಈ ಥರ ಹಾಕೋ ಅಂತ ಹೇಳಿ ಪ್ರತಿಯೊಂದು ಅವರೇ ಮುಂದೆ ನಿಂತ್ಕೊಂಡು ಮಾಡ್ತಾ ಇರ್ತಾರೆ. ಅರುಣ್ ನೀನು ಒಂದು ಸ್ವಲ್ಪ ಆ ಕಡೆ ಹೋಗಪ್ಪ ಅಂತೇಳಿ ಅವ್ರನ್ನ ಕಳಿಸಿ ಹೆಣ್ಮಕ್ಳೆಲ್ಲ ಶಾಸ್ತ್ರನ ಮಾಡಿ ಅದಾದಮೇಲೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕುಳಿಸಿ ಶಾಸ್ತ್ರನ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಅಲ್ಲಿಗೆ ಕೊನೆಗೆ ಎಲ್ಲ ಶಾಸ್ತ್ರ ಎಲ್ಲ ಮುಗಿದಾದಮೇಲೆ ಫ್ರೀಝರಲ್ಲಿ ಯಾವ ರೀತಿ ಒಂದು ಐಸ್ ಕ್ಯೂಬ್ಸ್ ಇರುತ್ತೆ ಆ ರೀತಿ ನೀವು ನಿನ್ನ ಗಂಡ ಇಬ್ಬರು ತಣ್ಣಗಿರಬೇಕು ಅಂತ ಹೇಳಿ ಅವರಿಗೆ ಆಶೀರ್ವಾದನ ಮುಗಿಸಿ ಸರಿ ಆಯಿತು ನಾವಿನ್ನು ಹೊರಡ್ತೀರಿ ಅಂತೇಳಿ ಅಂತ ಅಯ್ಯಮ್ಮ ಊಟ ಮಾಡ್ಕೊಂಡು ಹೋಗಿ ಅಂದಾಗ ಇಲ್ಲ ನಾನು ಉಪವಾಸ ಇದ್ದೀನಿ ಆದರೆ ಇವತ್ತೇ ಆ ದಿನ ಬಿದ್ದೋಗ್ಬಿಟ್ಟಿದೆ ಏನು ಮಾಡೋದು ಅಂತೇಳಿ ಅಂತಾರೆ. ಅದಕ್ಕೆ ಮೀನವ್ರ ತಾಯಿ ಯಾವಾಗಿಂದ ಉಪವಾಸ ಮಾಡ್ತಾ ಇದ್ದೀರಿ ಅಂದಾಗ ನಾನು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ ನಿಮಗೂ ಗೊತ್ತಿಲ್ಲ ಅಷ್ಟೇ ನಾನು ಇನ್ನು ಬರ್ತೀನಿ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಅಲ್ಲಿಂದ ಶಾಂತಿ ಹೊರಟೋಗ್ತಾಳೆ. ಈ ಕಡೆ ಮೀನವ್ರ ತಾಯಿ ಎಲ್ಲ ಏನಾಗಿದೆ ನಿಮ್ಮ ಅತ್ತೆಗೆ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಅಂದಾಗ ಅಮ್ಮ ಅವರು ಸ್ವಲ್ಪ ದಿನದಿಂದ ಇದೇ ಥರ ಆಡ್ತಾ ಇದ್ದಾರೆ ಅಂತೇಳಿ ಅಂತಾರೆ. ಈ ಕಡೆ ಮೀನ ತಮ್ಮ ಮಂಜ ಇದ್ಕೊಂಡು ಏನಕ್ಕ ಅತ್ತೆ ಇಷ್ಟೊಂದು ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಅಂದಾಗ ಹೂನು ಸ್ವಲ್ಪ ದಿನದಿಂದ ಅದೇ ಥರ ಆಡ್ತಾ ಇದ್ದಾರೆ ಏನಾಗಿದೆ ಅತ್ತೆಗೆ ಗೊತ್ತಿಲ್ಲ ಕೆಲವೊಂದು ಟೈಮ್ ಒಂಥರ ಇರ್ತಾರೆ ಕೆಲವೊಂದು ಟೈಮ್ ಇನ್ನೊಂದು ಥರ ಇರ್ತಾರೆ ಗೊತ್ತಿಲ್ಲ ಸುಮ್ಮನಿರಿ ಏನು ಮಾಡೋಕ್ಕಾಗೋದಿಲ್ಲ ಖುಷಿ ಅಲ್ವಾ ಅವ್ರು ಬಂದಿರೋದು ಅಂತೇಳಿ ಇವರು ಸಹ ಸೈಲೆಂಟಾಗಿ ಆಗ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡ್ ಮೀಟ್ ಮಾಡೋಣ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್.